ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ದಿನ ತುಂಬ ಸಿಂಪಲ್ಲಾಗಿ ಚಟ್ನಿ ಮತ್ತು ಮೋಮೋಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು ಮೂರು ತೊಗೊಂಡಿದ್ದೀನಿ. ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಅರ್ಧ ನೀರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, ಒಂದು ಕಡಲೆಕಾಳಿಗಿಂತ ಜಾಸ್ತಿ ಶುಂಠಿ, ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಒಂದು 10ರಿಂದ 15 ಹೆಸರು ಚಿಕ್ಕದು ಬೆಳ್ಳುಳ್ಳಿ, ಇದು ನಾಟಿ ಬೆಳ್ಳುಳ್ಳಿ ಅಂತಾರಲ್ಲ, ಅದನ್ನು ಹಾಕಿ ನೀರು ಹಾಕಿ ಬೇಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ. ಒಂದು ಬೌಲಲ್ಲಿ ಅದಕ್ಕೆ ಎಷ್ಟು ಬೇಕಷ್ಟು, ನಾವು ತರಕಾರಿ ಎಷ್ಟು ಕಟ್ ಮಾಡಿಕೊಂಡಿರ್ತೀವಲ್ಲ ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು. ಸ್ವಲ್ಪ ಎಣ್ಣೆ ಹಾಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ನಾವು ಚಪಾತಿ ಎಲ್ಲ ಕಲಿಸ್ತೇವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಬರಬೇಕದು. ನೋಡಿ, ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಇದನ್ನ ಇವಾಗ ಒಂದು ಪ್ಲೇಟ್ ಮುಚ್ಚಿ ತೆಗೆದಿಟ್ಟು ನೋಡಿ, ಇದು ಬೆಂದು ಮತ್ತು ತಣ್ಣಗಾಗಿದೆ. ಟೊಮೊಟೊ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗಿಬೇಕು. ನೀರನ್ನು ಬಿಟ್ಟು ಬರೀ ಮೇಲ್ಗಡೆದಷ್ಟೇ ಹಾಕ್ಕೊಂಡಿದ್ದೀನಿ. ನೀರನ್ನು ರುಬ್ಬಕ್ಕೆ ಹಾಕ್ಕೋಬೇಕು. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು, ಸಕ್ಕರೆ 1 ಸ್ಪೂನು. ನೋಡಿ, ಇವಾಗ ತೆಗೆದಿಟ್ಕೊಂಡಂಥ ನೀರನ್ನು ನಾವು ಬೇಯಿಸಿ ಏನು ತೆಗೆದಿಟ್ಕೊಂಡಿರ್ತೀವಲ್ಲ ಅದೇ ನೀರನ್ನು ಉಪಯೋಗಿಸ್ಕೊಂಡು ತುಂಬ ನೈಸಾಗಿ ರುಬ್ಕೋಬೇಕು. ತುಂಬ ಚೆನ್ನಾಗುತ್ತೆ ಚಟ್ನಿ, ಟ್ರೈ ಮಾಡಿ. ಈಗ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಾಪ್ ಮಾಡಿ ಇಟ್ಕೊಂಡಂಥ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕಲರ್ ಏನು ಚೇಂಜ್ ಆಗೋದೇನು ಬೇಡ, ಸ್ವಲ್ಪ ನೀರು ಬೇಕಷ್ಟೇ ನಮಗೆ ತರಕಾರಿದು. ನಿಮಗೆ ಈ ಥರ ಫ್ರೈ ಮಾಡ್ಕೊಳ್ಳೋದು ಬೇಡ ಅಂದರೆ ಒಂದು ಬಟ್ಟೆ ಎಲ್ಲ ಹಾಕಿ ನೀರನ್ನು ಗಟ್ಟಿಯಾಗಿ ಹಿಂಡಿ ತೆಗೆದು ಮಾಡ್ಕೋಬೋದು. ಇವಾಗ ಚಾಪ್ ಮಾಡಿ ಇಟ್ಕೊಂಡಂಥ ಎಲೆಕೋಸು ಕ್ಯಾಬೇಜನ್ನು ಹಾಕ್ಕೊಂಡಿದ್ದೀನಿ. ಇದು ಸಹ ಅಷ್ಟೇ, ನೀರಿನ ಅಂಶ ಬತ್ತಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಷ್ಟೆ, ಜಾಸ್ತಿ ಫ್ರೈ ಮಾಡಬಾರ್ದು. ಇದನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಕ್ಯಾರೆಟ್, ಇದು ಕ್ಯಾರೆಟನ್ನು ತುರಿದಿಲ್ಲ, ಅದು ಚಾಪ್ ಮಾಡಿ ಇಟ್ಕೊಂಡಿರೋದೆ ಕ್ಯಾರೆಟ್ ಅದು. ಇವಾಗ ದೊಡ್ಡ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮನ್ನು ಕೂಡ ಚಾಪ್ ಮಾಡಿ ಇಟ್ಕೊಂಡಿನಿ. ಇದ್ರ ಜೊತೆಗೆ ನೀವು ಕಾಲಿಫ್ಲವರು, ಬ್ರೊಕಾಲಿ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ನಾನಿಲ್ಲಿ ಬೇಯಿಸ್ತಾ ಇಲ್ಲ, ನೀರು ಇಂಗ್ಸೋವರೆಗೂ, ನೀರು ಬತ್ತವರೆಗೂ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ. ಇದು ಕಾಳು ಮೆಣಸು, ಪೆಪ್ಪರ್ ಪೌಡ್ರು ಮತ್ತು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ನೋಡಿ ಹಾಕ್ಕೋಬೇಕು. ಅಲ್ಲಿ ನಾವು ಹಿಟ್ಟು ಕಲಸುವಾಗ ಉಪ್ಪು ಹಾಕ್ಕೊಂಡಿದ್ವಿ, ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಮತ್ತು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು, ಅಂದರೆ ತುಂಬ ಖಾರ ಏನು ಬೇಡ, ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಲ್ಲವೂ ಚಾಪ್ ಮಾಡಿ ಇಟ್ಕೊಂಡಿರೋದು, ಕಟ್ ಮಾಡ್ಕೊಂಡಿಲ್ಲ. ಕಟ್ ಮಾಡಿದ್ರೆ ಸ್ವಲ್ಪ ದಪ್ಪ ಬರುತ್ತೆ ಅಂತೇಳಿ. ನೋಡಿ, ಈ ಥರ ಆದರೆ ಸಾಕು. ಇವಾಗ ಇನ್ನೊಂದು ಸಲ ಇದನ್ನು ಹಿಟ್ಟು ನೆನೆಸಿಟ್ಟಿದ್ದನ್ನು ಚೆನ್ನಾಗಿ ನಾದ್ಕೋಬೇಕು. ಹಸಿದಾದರೂ ಮಾಡ್ಕೋಬೋದು. ಈ ಥರ ನಾನು ನೀರಿಂಗ್ಲಿ ಅಂತ ಹೇಳಿ ಮಾಡ್ಕೊಂಡಿರೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ಇವಾಗ ಇದನ್ನು 4 ಭಾಗ ಮಾಡ್ಕೊಳ್ತೀನಿ. ಇದೆಲ್ಲ ಹಳೆಯ ವಿಡಿಯೋಗಳು, ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ನೋಡಿ,
ಇಷ್ಟು ದೊಡ್ಡದು ಎಷ್ಟು ದೊಡ್ಡದು ಬೇಕಾಗುತ್ತೋ ಅಷ್ಟು ದೊಡ್ಡದು ಮಾಡ್ಕೋಬೋದು. ಎಲ್ಲವನ್ನು ಈ ಥರ ಮಾಡಿಕೊಂಡು ಮೈದಾ ಹಿಟ್ಟು ಹಾಕ್ಕೊಂಡೆ ಉಜ್ಕೊಳ್ತಾ ಇದ್ದೀನಿ. ತುಂಬ ದಪ್ಪನೂ ಬೇಡ, ತುಂಬ ತೆಳುವು ಬೇಡ, ಆ ಥರ ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ಒಂದು ಬೌಲ್ ತಗೊಂಡು ಇದು ಕರೆಕ್ಟ್ ಬರುತ್ತೆ ಅಳತೆ. ಈ ಥರ ಬೌಲು, ಈ ಥರ ರೌಂಡ್ ಶೇಪ್ ಮಾರ್ಕ್ ಇರೋದು ಬೌಲ್ ತಗೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ ಎಕ್ಸ್ಟ್ರಾ ಏನಿರುತ್ತೆ ಅದನ್ನ ತೆಗೆದುಬಿಡಬೇಕು. ನೋಡಿ, ಇಷ್ಟು ದಪ್ಪ ಬಂದಿದೆ. ತುಂಬ ತೆಳುವಾದರೂ ಚೆನ್ನಾಗಲ್ಲ, ತುಂಬ ದಪ್ಪ ಆದರೂ ಚೆನ್ನಾಗಲ್ಲ. ಆ ಥರ ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ಎಕ್ಸ್ಟ್ರಾ ಇರೋದೆಲ್ಲ ತೆಗಿಬೇಕು, ಮತ್ತೆ ಉಜ್ಬೋದು ಅದರಲ್ಲಿ. ಇವಾಗ ಹೇಗೆ ಫಿನಿಶಿಂಗ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಫಿನಿಶಿಂಗ್ ಅಲ್ಲ, ಫಿಲ್ಲಿಂಗ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಷ್ಟು ಬೇಕು ಅದಕ್ಕೆ ಎಷ್ಟು ಹಿಡಿಸುತ್ತೆ ನೋಡಿ ಹಾಕಿ. ಒಂದು ಕಡೆ ಸೈಡ್ ಹಾಗೇ ಇರಬೇಕು, ಒಂದು ಕಡೆ ಸೈಡ್ ಈ ಥರ ಫೋಲ್ಡ್ ಮಾಡ್ಕೊತ ಹೋಗಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸೈಡ್ ಹಾಗೆ ಇರಲಿ, ಒಂದು ಸೈಡ್ ಈಗ ಫೋಲ್ಡಿಂಗ್ ಮಾಡ್ಕೊತ ಹೋದರೆ ಲಾಸ್ಟಲ್ಲಿ ಸ್ವಲ್ಪ ಪ್ರೆಶ್ ಮಾಡಬೇಕು. ಹೀಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನೋಡ್ಲಿಕ್ಕಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಎದುರುಗಡೆ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಈ ಥರ ಪ್ರೆಶ್ ಮಾಡಿ ಸ್ಟಾರ್ಟಿಂಗಲ್ಲಿ ಒಂದು ಸೈಡ್ ಮಾತ್ರ ಫೋಲ್ಡ್ ಮಾಡ್ತಾ ಹೋಗಬೇಕು, ಒಂದು ಸೈಡ್ ಹಾಗೇ ಇರಬೇಕು. ನೋಡಿ, ಈ ಥರ ನೋಡಿ, ಈ ಥರ ಬರಬೇಕಿದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಮತ್ತೊಮ್ಮೆ ನೋಡಿ, ಈ ಥರ ಫಸ್ಟ್ ಸ್ಟಾರ್ಟಿಂಗ್ ಫ್ರೆಶ್ ಮಾಡಿಕೊಂಡು ಈ ಬೆರಳಿಂದ ಈ ಥರ ಮಾಡ್ಕೊಳ್ತಾ ಫೋಲ್ಡ್ ಮಾಡ್ಕೊಳ್ತಾ ಹೋಗ್ಬೇಕು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ಥರ ಬರಲಿಲ್ಲ ಅಂದರೆ ನಾವು ಹೋಳಿಗೆಗೆ ಹೂರಣ ಎಲ್ಲ ತುಂಬ್ತೇವಲ್ಲ, ಆ ಥರನಾದರೂ ಮಾಡ್ಕೋಬೋದು. ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಬೇಯಿಸ್ಲಿಕ್ಕೆ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ. ಈಗ ಅದರಲ್ಲೇ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಕುಕ್ಕರಲ್ಲಾದರೂ ಪ್ಲೇಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೋದು. ಇಡ್ಲಿ ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೀನಿ. ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. 10ರಿಂದ 15 ನಿಮಿಷ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಅದು. ನೋಡಿ, ನೀರಲ್ಲೇ ಕುದಿ ಬಂದಿದೆ. ಇನ್ನು ಸ್ವಲ್ಪ ಏನು ಮಾಡಿ ನೋಡಿ, ಈ ಥರನೂ ಮಾಡ್ಕೋಬೋದು. ನಾವು ಮೋದಕ ಎಲ್ಲ ಮಾಡ್ತೇವಲ್ಲ ಆ ಥರ. ಇನ್ನು ಉಳಿದಿದ್ದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಬೆಯಲ್ಲಿ ಬೇಯಿಸ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವ್ರನ್ನ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಎರಡು ಸೈಡು ಕೂಡ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಮನೆಗೆ ಬಂದಾಗ ಅದು ಮಾಡ್ಕೋಬೋದು, ಇಲ್ಲ ನಾವೇ ಮಾಡ್ಕೊಂಡು ತಿನ್ಬೋದು. ಸಂಜೆ ಟೀ ಟೈಮ್ಗೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದೇ ತರಕಾರಿ ಹಾಕಬೇಕು ಅಂತ ಇಲ್ಲ, ಯಾವುದಾದ್ರೂ ಹಾಕಿ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು, ಗೋಲ್ಡ್ ಕಲರ್ ಬರಬೇಕು. ಇದಾಗಿದೆ ಇವಾಗ. ಇದು ಸಹ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ತಿನ್ನುವಾಗಲೂ ಅಷ್ಟೇ ರುಚಿಯಲ್ಲಿರುತ್ತೆ. ಮಾಡ್ಕೊಳ್ಳಿ, ಒಮ್ಮೆ ಮಾಡ್ಕೊಂಡು ತಿನ್ನಿ. ನಾವು ನಾನ್ ವೆಜ್ ಏನು ತಿನ್ನಲ್ಲ, ಹಾಗಾಗಿ ಏನೇ ತೋರಿಸಿದ್ರು ವೆಜ್ಜಿಂದೇ ತೋರಿಸೋದು. ನೋಡಿ, ಬೇಯಿಸಿರೋದು ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿರೋದು ಎರಡು ಸಹ ಇದೆ. ಚಟ್ನಿ ನೋಡಿ, ನಾವು ಆವಾಗಲೇ ಖಾಲಿ ಮಾಡೋದ್ರಿಂದ ಅದನ್ನು ಒಗ್ಗರಣೆ ಏನು ಮಾಡ್ಕೊಳ್ಲಿಲ್ಲ. ನೀವು ತುಂಬ ದಿನ ಇಟ್ಕೊಳ್ತೀವಿ ಅಂದರೆ ಒಗ್ಗರಣೆ ಮಾಡಿಕೊಂಡು ಅದ್ರಲ್ಲಿ ಚಟ್ನಿ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಎಷ್ಟು ದಿನ ಆದರೂ ಇಟ್ಕೋಬೋದು. ನೋಡಿ, ಬೇಯಿಸಿರೋದು ಮತ್ತು ಹಬೆಯಲ್ಲಿ ಬೇಯಿಸಿರೋದು, ಎಣ್ಣೆಯಲ್ಲಿ ಕರೆದಿರೋದು ಕೂಡ ಎಷ್ಟು ಚೆನ್ನಾಗಿದೆ. ನಾವು ಸಂಜೆ ಟೀ ಟೈಮಿಗೆ ಮಾಡ್ಕೊಂಡಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.